ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ವಿಜ್ಞಾನದಲ್ಲಿ FA 3ರ ಪ್ರಶ್ನೆ ಪತ್ರಿಕೆಯನ್ನು ಸೈನ್ಸಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲಲ್ಲ ಅವರು ನೋಡ್ಬೋದು. ಎಲ್ಲ ವಿಷಯಗಳಲ್ಲಿ ಕೂಡ ನಾವು FA 3 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಪೋಸ್ಟ್ ಮಾಡಿದ್ದೀವಿ. ಇವತ್ತು ಸೈನ್ಸಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ನಾವು FA 3ಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ. ವಿತ್ ಕೀ ಆನ್ಸರ್ಸ್ ಇದ್ದಾವೆ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ತಯಾರಿ ಆಗ್ಬೋದು. ಯಾರ್ದು ಎಕ್ಸಾಮ್ ಮುಗಿದಿದೆ ಅವರು ರಿವಿಷನ್ ಮಾಡ್ಕೊಳ್ರಿ. ಯಾರ್ದು ಎಕ್ಸಾಮ್ ಆಗಬೇಕು ಅನ್ನೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಈ ಕ್ವಶನ್ಸ್ಗಳನ್ನು ಓದ್ಕೊಂಡು ಹೋಗಿ. ವಿಡಿಯೋನ ಲೈಕ್, ಶೇರ್, ಫಸ್ಟ್ ಟೈಮ್ ಚಾನಲ್ನೆಲ್ಲ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಹು ಆಯ್ಕೆ ಪ್ರಶ್ನೆಗಳು ಎರಡಿದ್ದಾವೆ. ಮೊದಲ ಪ್ರಶ್ನೆ, ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವ ದರ್ಪಣದ ವಿಧ. ಎ ಸಮತಲ ದರ್ಪಣ, ಬಿ ನಿಮ್ನ ದರ್ಪಣ, ಸಿ ಪಿನ ದರ್ಪಣ, ಡಿ ಸಮತಲ ನಿಮ್ನ ದರ್ಪಣ. ಸರಿಯಾದ ಉತ್ತರ ಪಿನ ದರ್ಪಣ. ಪ್ರಶ್ನೆ 2, ಈ ಕೆಳಗಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂವು ಯಾವುದು? ಪಿ, ಕ್ಯೂ, ಆರ್. ಸರಿಯಾದ ಉತ್ತರ ಆಯ್ಕೆ ಎ ಪಿ ಮಾತ್ರ, ಆಯ್ಕೆ ಬಿ ಆರ್ ಮಾತ್ರ, ಆಯ್ಕೆ ಸಿ ಪಿ ಮತ್ತು ಕ್ಯೂ ಎರಡು, ಆಯ್ಕೆ ಡಿ ಕ್ಯೂ ಮಾತ್ರ. ಸರಿಯಾದ ಉತ್ತರ ಆಯ್ಕೆ ಡಿ ಕ್ಯೂ ಮಾತ್ರ ಅಂತಕ್ಕಂಥದ್ದು ಉತ್ತರ. ಇನ್ನು ಒಂದು ಅಂಕದ ಪ್ರಶ್ನೆಗಳು ಕೂಡ ಎರಡಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಉತ್ತರ. ಪ್ರಶ್ನೆ 3, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬೆಳಕಿನ ಪ್ರತಿಫಲನದ 2 ನಿಯಮ ಬರ್ತಾವ. ಮೊದಲನೇದು, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ. ಎರಡನೇದು, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಇವು ಎರಡೂ ಬೆಳಕಿನ ಪ್ರತಿಫಲನದ ನಿಯಮಗಳು ಬರ್ತಾವೆ. ಮುಂದಿನ ಪ್ರಶ್ನೆ 4, ಮಿಶ್ರಲೋಹಗಳು ಎಂದರೇನು? ಕಂಚು ಮತ್ತು ಬೆಸುಗೆ ಲೋಹದಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿರಿ. ಇಲ್ಲಿ 2 ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣಕ್ಕೆ ನಾವೇನಂತೀವಪ್ಪ ಅಂದ್ರೆ ಮಿಶ್ರಲೋಹಗಳು ಅಂತ ಕರಿತೀವಿ. ಕಂಚು ಅನ್ನೋದು ಮಿಶ್ರಲೋಹ. ಇದರಲ್ಲಿರ್ತಕ್ಕಂಥ ಘಟಕಗಳು ತಾಮ್ರ ಮತ್ತು ತವರ. ಬೆಸುಗೆ ಲೋಹದಲ್ಲಿರ್ತಕ್ಕಂಥ ಘಟಕ ಸೀಸ ಮತ್ತು ತವರ. ಇನ್ನು ಮುಂದಿನ ಪ್ರಶ್ನೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ. ಇವು 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರ 2 ಅಂಕ. ಒಟ್ಟಾರೆ 6 ಅಂಕಗಳನ್ನು ಇಟ್ಟಿದ್ದಾರೆ. ಪ್ರಶ್ನೆ 5, ಹೈಡ್ರಾ ಮತ್ತು ಈ ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಪರಸ್ಪರ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಹೈಡ್ರಾದಲ್ಲಿ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ನಡೀತದೆ. ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ ಆಗ್ತದೆ. ಮೊಗ್ಗು ಸ್ವತಂತ್ರ ಜೀವಿಯಾಗಿ ಬೆಳೀತದೆ. ಬಟ್ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೀತದೆ. ವಿಶಿಷ್ಟ ಜೀವಿಗಳು ವೃದ್ಧಿಯಾಗ್ತಾವೆ. ವಿಭಿನ್ನ ಜೀವಕೋಶಗಳು ಬದಲಾವಣೆಗೆ ಒಳಗಾಗಿ ಅಂಗಾಂಶಗಳಾಗ್ತಾವೆ. ಆಮೇಲೆ ಜೀವಿಯ ಅನೇಕ ತುಂಡುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೀತವೆ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ. ಅಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಷ್ಟು ಚಿತ್ರ ಇದೆ. ಇದನ್ನು ಕೇಳಿದರು, ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ. ಬಟ್ ನಿಮಗೂ ಕೂಡ ಗೊತ್ತಿರಲಿ, ಕಶ್ಮಲಗಳಲ್ಲಿರ್ತಾವೆ, ಆ್ಯನೋಡ್ ಯಾವುದು, ಕ್ಯಾಥೋಡ್ ಯಾವುದು ಅಂತಕ್ಕಂಥದ್ದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗಗಳನ್ನೇ ಆಯಿತು. 7ನೇ ಪ್ರಶ್ನೆ, ಪಿನ ಮಸೂರದ 2F1ನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯ ತೋರಿಸುವ ರೇಖಾಚಿತ್ರವನ್ನು ಬರೀರಿ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2F1 ಅದ, 2F2 ಬರ್ತದೆ, MNO, F1, F2, C1, ಇದು C2. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಗುರುತಿಸಬೇಕಾಗಿತ್ತು. ಸೊ ಚೆನ್ನಾಗಿ ನೋಡಿ ಅದನ್ನು ಬರಿಬೇಕಿತ್ತು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪ್ರಶ್ನೆ 8ರಲ್ಲಿ ಎ ಪ್ರಶ್ನೆ, ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳ ಮೇಲೆ ಹೊಳಪನ್ನು ಹೇಗೆ ಕಳೆದುಕೊಳ್ತವೆ? ಈ ಗ್ಯಾಲ್ವನೀಕರಣ ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಈ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸ್ತದೆ. ಸಲ್ಫರ್ ಡೈಆಕ್ಸೈಡ್ ಕಪ್ಪು ಪದರು ಉಂಟಾಗ್ತದೆ. ಮುಂದೆ ತಾಮ್ರ ಗಾಳಿಯಲ್ಲಿನ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಹಸಿರು ಪದರು ಉಂಟು ಮಾಡ್ತದೆ. ಈ ಗ್ಯಾಲ್ವನೀಕರಣದಿಂದ ಉಂಟಾದ ಸತುವಿನ ಲೇಪನ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ತದೆ. ಬಿ ಪ್ರಶ್ನೆ, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ. ಏಕೆ? ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ.
ಇಲ್ಲಿ ಈ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡೋದ್ರಿಂದ ಅದನ್ನು ಉಭಯವರ್ತಿ ಆಕ್ಸೈಡ್ ಅಂತಲೇ ಕರೀತಾರೆ. 9ನೇ ಪ್ರಶ್ನೆಯಲ್ಲಿ ಈ ಪ್ರಶ್ನೆ, ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೀತದೆ? ಇಲ್ಲಿ ನಿಷೇಚನಗೊಂಡ ಅಂಡ ವಿಭಜಿಸಿ ಭ್ರೂಣಾಂಕುರವಾಗ್ತದೆ. ಈ ಭ್ರೂಣಾಂಕುರ ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ತದೆ. ಬೆಳವಣಿಗೆ ಮುಂದುವರೆಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗ್ತದೆ. ಇನ್ನು ಬಿದಲ್ಲಿ ಈ ತಾಯಿಯ ಗರ್ಭದಲ್ಲಿ ಈ ಭ್ರೂಣ ಹೇಗೆ ಪೋಷಣೆಯನ್ನು ಪಡೆದುಕೊಳ್ತದೆ ಅಂತ ಕೇಳಿದ್ದಾರೆ. ಈ ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲೈ ಮತ್ತು ತಾಯಿಯ ಭಾಗದಲ್ಲಿ ರಕ್ತಾವಕಾಶಗಳಿರ್ತವೆ. ಇದು ಬೆಳೀತಕ್ಕಂಥ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡನ್ನೂ ಕೂಡ ಒದಗಿಸ್ತದೆ ಅನ್ನೋದನ್ನು ಬರೀಬೇಕು. 4 ಅಂಕದ ಪ್ರಶ್ನೆ, ಪೀನದರ್ಪಣ ಮತ್ತು ನಿಮ್ನದರ್ಪಣದ ನಡುವಿನ ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಪೀನದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತದೆ, ಬಟ್ ನಿಮ್ನದರ್ಪಣ ಬೆಳಕಿನ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೆ. ಪೀನದರ್ಪಣ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿ ಮತ್ತು ನೇರವಾಗಿ ಉಂಟು ಮಾಡಿದ್ರೆ ವಸ್ತುವಿನ ಪ್ರತಿಬಿಂಬ ವಸ್ತು ದರ್ಪಣದಿಂದ ಇರುವ ದೂರಕ್ಕೆ ಚಿಕ್ಕದು, ದೊಡ್ಡದು ಮತ್ತು ಸಮವಾಗ್ತದೆ ನಿಮ್ನದರ್ಪಣ. ಪೀನದರ್ಪಣದ ಪ್ರತಿಬಿಂಬ ಮಿಥ್ಯ, ನಿಮ್ನದರ್ಪಣದ ಪ್ರತಿಬಿಂಬ ಸತ್ಯ ಮತ್ತು ಮಿಥ್ಯ ಎರಡು. ಪೀನದರ್ಪಣವನ್ನು ವಾಹನದ ಹಿನ್ನೋಟಗಳಲ್ಲಿ ಬಳಸಿದರೆ ನಿಮ್ನದರ್ಪಣವನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ, ವಾಹನದ ಮುಂಭಾಗದಲ್ಲಿ ಬಳಸ್ತಾರೆ. ಒಂದು ಪ್ರಶ್ನೆ ಇದೆ, ಒಂದು ನಿಮ್ನ ಮಸೂರದ ಸಂಗಮ ದೂರ 25 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುವ ವಸ್ತುವನ್ನು ಮಸೂರದಿಂದ ಎಷ್ಟು ದೂರ ಇಡಬೇಕು? ಈ ಮಸೂರದಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಬೇಕು. ಏನು ಕೊಟ್ಟಿದ್ದಾರೆ? ಎಫ್ -25 ಸೆಂಟಿಮೀಟರ್, ಫಿ -20 ಸೆಂಟಿಮೀಟರ್, ಯು ಕಂಡುಹಿಡಬೇಕು, ಎಮ್ ಕಂಡುಹಿಡಬೇಕು. ಸೊ ಸೂತ್ರಗಳನ್ನು ನೋಡ್ಕೊಡ್ರಿ. ಸೊ ಸೂತ್ರ ನೋಡಿಕೊಂಡು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದನ್ನು ಕಂಡು ಹಿಡಿದಾಗ ಈ ಥರನಾಗಿರ್ತಕ್ಕಂಥ ಉತ್ತರಗಳು ಬರಬೇಕು. ಯು -100 ಸೆಂಟಿಮೀಟರ್, ವಸ್ತುವಿನ ದೂರ 100 ಸೆಂಟಿಮೀಟರ್, ವರ್ಧನೆ ಅನ್ನೋದು 0.2 ಅಂತಕ್ಕಂಥದ್ದನ್ನು ಬರಬೇಕು. ಇಷ್ಟು ನಾನು ಸೈನ್ಸಲ್ಲಿ ಒಂದು ಅವೈಲೇಬಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಭೇಟಿಯಾಗುವ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.